ಬಿಎಸ್ವೈ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇನ್ನು 3 ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತಂತೆ. ಬಿಎಸ್ ಯಡಿಯೂರಪ್ಪ ಹೊಸ ಬಾಂಬ್ ಸಿಡಿಸಿ 3 ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತಂತೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಹಾಗಂಡಾಂತರ ಕಾದಿದೆಯಂತೆ. ಸಿದ್ದರಾಮಯ್ಯ ಸಂಪುಟದ 3 ಸಚಿವರ ಬುಡಕ್ಕೆ ಬೆಂಕಿ ಹತ್ತುತ್ತಂತೆ. ಸಚಿವರಷ್ಟೇ ಅಲ್ಲ, ಕಾಂಗ್ರೆಸ್ನ ಶಾಸಕರು, ಪರಿಷತ್ ಸದಸ್ಯರಿಗೂ ಕೂಡ ಶಾಕಿಂಗ್ ನ್ಯೂಸ್ ಕಾದಿದೆ. ವರ್ಷ ಬೇಕಿಲ್ಲ, ತಿಂಗಳವರೆಗೂ ಕೂಡ ಕಾಯೋ ಅಗತ್ಯತೆ ಇಲ್ಲ. 3-4 ದಿನದಲ್ಲಿ ಹೊಸ ಬಾಂಬ್ ಸಿಡಿಯುತ್ತೆ ಅಂತೇಳಿ ಹೊಸ ಬಾಂಬ್ ಅನ್ನ ಯಡಿಯೂರಪ್ಪನವರು ಸಿಡಿಸಿದ್ದಾರೆ. ನಾನು ಶಾಸ್ತ್ರ ಹೇಳ್ತಾ ಇಲ್ಲ, ಭವಿಷ್ಯ ಕೂಡ ನುಡಿತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೀನಿ ಅಂತ ಮೈಸೂರಲ್ಲಿ ಹೊಸ ಬಾಂಬ್ ಅನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡುವಂತದ್ದು ನಿಶ್ಚಿತ ಆಗಿದೆ. ಬೇರೆ ಬೇರೆ ವಿಶೇಷ ಕಾರಣಕ್ಕಾಗಿ ನನಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಮಹದೇವಪ್ಪನವರ ಸುಪುತ್ರ ಅಲ್ಲಿಂದ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಸಂಭವ ಇಲ್ಲ. ಅದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೆಲವೇ ದಿವಸಗಳು ನಿಮಗೆ ಗೊತ್ತಾಗುತ್ತೆ. ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡಕ್ಕೆ ಇಚ್ಛೆ ಪಡೋದಿಲ್ಲ. ನನಗೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಬೇಕಾದಷ್ಟು ಬೇರೆ ಬೇರೆ ಕಾರಣಗಳಿದಾವೆ. ಅದು ಅರ್ಥ ಆಗುತ್ತೆ ನಿಮ್ಗೇನೆ ಅಂತ ಅನ್ನೋದು ಒಂದು ಮಾತು ಹೇಳ್ತೇನೆ ನಿಮ್ಗೊಂದು. ಎರಡನೇದು, ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳಿದ್ರು, ನಾನು ಬಾಯಿ ಬಿಟ್ರೆ ಭೂಕಂಪ ಆಗುತ್ತೆ ಪಾರ್ಲಿಮೆಂಟ್ ಅಲ್ಲಿ ಅಂತ. ಇಂಥ ಒಬ್ಬ ದೇಶದ ಪ್ರಾಮಾಣಿಕ ಪ್ರಧಾನಿ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿದ್ರು. ನಾನು ಇನ್ನು ಕೆಲವೇ ದಿವಸದಲ್ಲಿ ಭೂಕಂಪ ರಾಹುಲ್ ಗಾಂಧಿ ಅವರ ಮನೇಲೇ ಆಗೋದಿದೆ. ಹೇಗೆ ಏನು ಅನ್ನುವಂಥದ್ದು, ಯಾರು ಭ್ರಷ್ಟಾಚಾರದಲ್ಲಿ ಸಿಕ್ಕೊಂಡಿದ್ದಾರೆ ಅನ್ನೋಂಥದ್ದು ಎಲ್ಲವೂ ಬಹಿರಂಗ ಆಗುತ್ತೆ ಇನ್ನು ಕೆಲವೇ ದಿವಸಗಳಲ್ಲಿ. ಈ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಸಚಿವರ ಬಗ್ಗೆ ಹೇಳಿದಿರಾ ನೀವು? ಆ ಸಚಿವರು ಯಾರು ಏನು ಅಂತ ಶಾಸ್ತ್ರ ನಾನು ಶಾಸ್ತ್ರ ಹೇಳ್ತಿಲ್ಲ, ಸತ್ಯ ಹೇಳ್ತಾ ಇದ್ದೇನೆ. ಸಚಿವರು ಜೊತೆಗೆ ಬಹಳ ಹತ್ತಿರದಲ್ಲಿರುವಂತಹ ವಿಧಾನ ಪರಿಷತ್ತಿನ ಸದಸ್ಯರೊಬ್ರು, ಇವರೆಲ್ಲರೂ ಸಹ ಏನು ಡೆಲ್ಲಿಯ ಸಂಪರ್ಕ ಇಟ್ಟುಕೊಂಡು ಬೇಕಾದಷ್ಟು ರಾಜ್ಯಕ್ಕೆ ಬರಬೇಕಂತಿರುವಂತಹ ಅಭಿವೃದ್ಧಿ ಕಾರ್ಯದ ಹಣವನ್ನ ಲೂಟಿ ಮಾಡಿ ಅಲ್ಲಿ ಹೈಕಮಾಂಡ್ಗೆ ಬೇಕಾದ್ರೂ ಹಂಚಿದ್ದಾರೆ. ದಾಖಲಾತಿ ಇದ್ರೆ ಬಿಡುಗಡೆ ಮಾಡಿ. ನಾನು ಏನು ದಾಖಲಾತಿ ಬಿಡು ಸ್ವಾಮಿ, ಯು ವೇಟ್ ಫಾರ್ ಅನದರ್ 3-4 ಡೇಸ್. ಬಹಳ ದಿನ ಅಲ್ಲ, ತಿಂಗಳಲ್ಲ, ವರ್ಷ ಅಲ್ಲ, ಇನ್ನು ಕೆಲವೇ ದಿವಸಗಳಲ್ಲಿ ಇವರೆಲ್ಲ ಬಣ್ಣ ಬಯಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಿಮ್ಗೆ ಹೇಳಿದಂತಹದ್ದು, ಈ ನಂಜನಗೂಡು ಚುನಾವಣೆಯಲ್ಲಿ ಬೇರೆಯವರು ಠೇವಣಿ ಕಳ್ಕೊಂತಾರೆ, ಶ್ರೀನಿವಾಸ್ ಪ್ರಸಾದ್ ಭಾರತೀಯ ಜನತಾ ಪಾರ್ಟಿಯಿಂದ ಬಹಳ ದೊಡ್ಡ ಹಂತದಲ್ಲಿ ಗೆಲ್ತಾರೆ ಅನ್ನೋಂಥ ಆತ್ಮವಿಶ್ವಾಸ ನನಗಿದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಇದು ಸ್ಪಷ್ಟವಾಗಿ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ, ಹಗರಣದ ಬಗ್ಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಬಾಂಬ್ ಅನ್ನ ಸಿಡಿಸ್ತಾ ಇದ್ದಾರೆ. ಯಾರು ಏನು ಅನ್ನೋ ಏನಾದ್ರೂ ಲೆಕ್ಕಾಚಾರಗಳು, ಗುಸುಗುಸು ಪಿಸು ಪಿಸು ಏನಾದ್ರೂ ಮಾತಾಡ್ತಿದಾರಾ ಬಿಜೆಪಿ ವಲಯದಲ್ಲಿ, ಮೈಸೂರು ಭಾಗದಲ್ಲಿ? ಅರುಣ್, ಇತ್ತೀಚೆಗೆ ಬಿಎಸ್ ಯಡಿಯೂರಪ್ಪನವರು ಯಾಕೋ ಭವಿಷ್ಯ ಹೇಳೋ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಯಾಕಂದ್ರೆ ದಿನಕ್ಕೊಂದು ಈ ರೀತಿಯಂತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರುವಂತದ್ದು. ಇವತ್ತು ಪ್ರಮುಖವಾಗಿ 3 ಭವಿಷ್ಯಗಳನ್ನ ಬಿಎಸ್ವೈ ಅವರು ಹೇಳಿರುವಂತದ್ದು. ಮೊದಲನೇ ಭವಿಷ್ಯ ಹಳೆ ಭವಿಷ್ಯ, ಅಂದ್ರೆ ಸಿಎಂ ಅವರಿಗೆ ಪರಮಾಪ್ತರಾಗಿರುವಂತಹ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಜೊತೆಗೆ ಸಚಿವರ ಬಣ್ಣ ಇನ್ನು 1 ಅಥವಾ 2 ದಿನದಲ್ಲಿ ಬಯಲಾಗುತ್ತೆ ಅನ್ನುವಂಥದ್ದು. ಎರಡನೇ ಭವಿಷ್ಯ ಏನು, ನಂಜನಗೂಡಿನಲ್ಲಿ ನಡೀತಾ ಇರುವಂತಹ ಉಪಚುನಾವಣೆಯಲ್ಲಿ ಮಹದೇವಪ್ಪ ಅವರ ಮಗ ಸುನಿಲ್ ಬೋಸ್ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ. ಯಾಕೆ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದನ್ನ ಇನ್ನು ಕೆಲವೇ ದಿನದಲ್ಲಿ ಸ್ಪಷ್ಟ ಆಗುತ್ತೆ ಅನ್ನುವಂಥದ್ದು ಎರಡನೇ ಭವಿಷ್ಯ. ಮೂರನೇ ಭವಿಷ್ಯ, ಸಂಸತ್ನಲ್ಲಿ ತಾನು ಮಾತನಾಡಿದ್ರೆ ಭೂಕಂಪವಾಗುತ್ತೆ ಅಂತ ಏನು ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟಿದ್ರು, ಅದೇ ರೀತಿಯಾಗಿ ಅವರ ಮನೆಯಲ್ಲೇ ಕೆಲವೇ ದಿನದಲ್ಲಿ ಭೂಕಂಪ ಆಗುತ್ತೆ ಅನ್ನುವಂತಹ ಮೂರನೇ ಭವಿಷ್ಯವನ್ನ ಇವತ್ತು ಬಿಎಸ್ವೈ ನುಡಿದಿದ್ದಾರೆ. ಬಿಎಸ್ವೈ ಅವರ ಎಲ್ಲಾ ಮಾತುಗಳಿಗೂ ಕೂಡ ಯಾವ ಕಾರಣಕ್ಕೋಸ್ಕರವಾಗಿ ಈ ಒಂದು ಘಟನಾವಳಿಗಳು ಸಂಭವಿಸ್ತವೆ ಅನ್ನುವಂಥ ಪ್ರಶ್ನೆಗಳಿಗೆ ಅವರ ಬಳಿ ಸ್ಪಷ್ಟವಾದಂತಹ ಉತ್ತರಗಳಿಲ್ಲ. ಆದ್ರೆ ಅವರು ಹೇಳ್ತಾ ಇರುವಂತಹದ್ದು, ಇನ್ನು 1 ಅಥವಾ 2 ದಿನ, ನೀವು ತಿಂಗಳ ಗಟ್ಟಲೆ ಕಾಯುವ ಅವಶ್ಯಕತೆ ಇಲ್ಲ, ವರ್ಷಗಟ್ಟಲೆ ಕಾಯುವ ಅವಶ್ಯಕತೆ ಇಲ್ಲ, ಕೆಲವೇ
ದಿನದಲ್ಲಿ ಇವೆಲ್ಲವೂ ಕೂಡ ಸತ್ಯವಾಗ್ತಾ ಇದೆ. ನಾನು ಶಾಸ್ತ್ರವನ್ನ ಹೇಳ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೇನೆ ಅನ್ನುವಂತಹ ಕಾನ್ಫಿಡೆನ್ಸ್ ಆದಂತಹ ಮಾತುಗಳನ್ನ BSY ಹೇಳ್ತಾ ಇದ್ದಾರೆ. BSY ಅವರ ಈ ಮಾತುಗಳನ್ನ ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಈ ವರ್ಷಾಂತ್ಯದ ಒಳಗೆ ರಾಜ್ಯ ರಾಜಕೀಯದಲ್ಲಿ ಎಲ್ಲಾದ್ರೂ ಒಂದು ಕಡೆಯಲ್ಲಿ ಕಂಪನಗಳು ಉಂಟಾಗಬಹುದಾ, ಆ ತರದ ಒಂದು ಲಕ್ಷಣಗಳು ಯಾಕೋ ಇವತ್ತು BSY ಅವರ ಮಾತುಗಳಿಂದ ಕೇಳಲ್ಪಡ್ತಾ ಇದ್ದಾವೆ. ಅರುಣ್, ಆದ್ರೆ ಅಲ್ಲೋಲ ಕಲ್ಲೋಲ ಏನು ಅಂತ ಅಲ್ಲ, BSY ಅವರು ಹೇಳ್ತಾ ಇರುವಂತಹದ್ದು CM ಅವರ ಪರಮಾಪ್ತರೊಬ್ರು ಸಿಗಾಕೋತಾ ಇರುವಂತಹದ್ದು, ಜೊತೆಗೆ ಸಚಿವರೊಬ್ರು ಸಿಗಾಕೋತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಅಂತಿಮವಾಗಿ ಅವರದೇ ಬುಡಕ್ಕೆ ಈ ಎಲ್ಲಾ ವಿಚಾರಗಳು ಬರುತ್ತೆ ಅನ್ನುವಂಥದ್ದು. BSY ಅವರ ಮಾತುಗಳಲ್ಲಿ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಅದು ಸ್ಪಷ್ಟವಾಗಿ ಹಗರಣಗಳ ವಿಚಾರದಲ್ಲೇ ಸಚಿವರ ಒಬ್ಬರ ಬಣ್ಣ ಬಯಲಾಗುವಂತಹದ್ದು, ವಿಧಾನ ಪರಿಷತ್ ಸದಸ್ಯರ ಬಣ್ಣ ಬಯಲಾಗುತ್ತೆ ಅನ್ನುವಂಥದ್ದು ಸ್ಪಷ್ಟ. ಯಾಕಂದ್ರೆ ರಾಜ್ಯಕ್ಕೆ ಬರಬೇಕಾಗಿರುವಂತಹ ದುಡ್ಡವನ್ನ ಹೈಕಮಾಂಡ್ಗೆ ತಲುಪಿಸಿರುವಂತಹ ವ್ಯಕ್ತಿಯ ಬಣ್ಣ ಬಯಲಾಗುತ್ತೆ ಅನ್ನುವಂಥದ್ದು BSY ಅವರ ಮಾತಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಆ ಮಾತನ್ನ ಹಿಡಿದು ಹೇಳೋದಾದ್ರೆ ಎಲ್ಲೋ ಒಂದು ಕಡೆಯಲ್ಲಿ ದೊಡ್ಡ ಮಟ್ಟದ ಹಗರಣ ಒಂದು ಸ್ಫೋಟವಾಗುವಂತಹ ಸಾಧ್ಯತೆಗಳಿದೆ. ಜೊತೆಗೆ ಇದರ ಬಗ್ಗೆ ತಾನು ದಾಖಲೆಗಳನ್ನ ಬಿಡುಗಡೆ ಮಾಡೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಯಾವುದೋ ಒಂದು ತನಿಖಾ ಸಂಸ್ಥೆಯ ಮೂಲಕವಾಗಿ ಈ ಸಚಿವರು, ಈ ವಿಧಾನ ಪರಿಷತ್ ಸದಸ್ಯರ ಮುಖಗಳು ಬಯಲಾಗುವ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಯಾಕಂದ್ರೆ ತಾವಾಗೆ ತಾವು ಏನನ್ನು ಸ್ಫೋಟ ಮಾಡೋದಿಲ್ಲ, ಎಲ್ಲದೂ ಅದೆಟ್ಗದೆ ಸ್ಫೋಟವಾಗುತ್ತೆ ಅನ್ನುವಂಥದ್ದು. ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ಸುನಿಲ್ ಬೋಸ್ ಅವರ ವಿಚಾರದಲ್ಲಿ BSY ಮಾತನಾಡಿರುವಂತಹದ್ದು ಎಲ್ಲೋ ಒಂದು ಕಡೆಯಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಕಾನೂನಿನ ತೊಡಕು ಸುನಿಲ್ ಬೋಸ್ ಅವರಿಗೆ ಎದುರಾಗುವಂತಹ ಸಾಧ್ಯತೆಗಳು ಇರಬಹುದು. ಆ ಕಾರಣಕ್ಕೋಸ್ಕರವಾಗಿನೇ ಅವರು ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಸಚಿವ ಮಹದೇವಪ್ಪ ಅವರನ್ನ ಟಾರ್ಗೆಟ್ ಇಟ್ಕೊಂಡು BSY ಮಾತಾಡಿರುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ಆದ್ರೆ KP ನಾಗರಾಜ್, ಕುಮಾರಸ್ವಾಮಿ ಅವರು ಯಾವಾಗಿದ್ರು ಕೂಡ ಹಿಟ್ ಅಂಡ್ ರನ್ ಕೇಸ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಹಿಟ್ ಅಂಡ್ ರನ್ ಕೇಸ್ ಮಾಡ್ತಾರೆ. ಇವರು ಕೂಡ ಹಿಟ್ ಅಂಡ್ ರನ್ ಮಾಡೋದಾ ಅಂತ ಬರೀ ಹೇಳಿಕೆಯನ್ನ ಕೊಟ್ಟು ಆ ರೀತಿ ಹೋಗೋದು ಸುಮ್ನೆ? ನಾವು ಅದನ್ನೇ ಇವತ್ತು ಕೇಳಿದ್ದು. ಅಂದ್ರೆ ನೀವು ದಾಖಲೆಗಳನ್ನ ಬಿಡುಗಡೆ ಮಾಡ್ತಿರೋ ಅದೇಟ್ಕದೇ ಸ್ಫೋಟವಾಗುತ್ತೆ ಅನ್ನುವಂತ ಪ್ರಶ್ನೆಗೆ ನೀವೇನು ತುಂಬಾ ದಿನ ವೇಟ್ ಮಾಡ್ಲೇಬೇಡಿ, ಇನ್ನು 1 ಅಥವಾ 2 ದಿನ ಕಾಯಿರಿ ಅಂತ. ಒಂದು ವೇಳೆ ಅರುಣ್ ಏನೋ BSY ಅವರು ಹೇಳ್ತಾ ಇರುವಂತಹ ಮಾತುಗಳು ಇನ್ನು 1-2 ದಿನ ಅಲ್ಲ, ಈ ವರ್ಷಾಂತ್ಯದವರೆಗೂ ಕೂಡ ಎಲ್ಲೂ ಕೂಡ ಯಾವ ಲಕ್ಷಣಗಳು ಕಾಣ್ತಾ ಇದ್ರೆ ಅಂತಿಮವಾಗಿ BSY ಅವರ ಹೇಳಿಕೆಗಳು ಕೂಡ ಹಿಟ್ ಅಂಡ್ ರನ್ ಕೇಸ್ಗಳು ಅನ್ನೋ ರೀತಿಯಲ್ಲಿ ಸ್ಪಷ್ಟವಾಗುತ್ತೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಹೇಳಿಕೆಗಳಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಸ್ಫೋಟಗಳು, ಅಂದ್ರೆ ರಾಜಕೀಯ ಸಂಚಲನಗಳನ್ನ ಏನಾದ್ರೂ ಉಂಟಾದ್ರೆ BSY ಹೇಳ್ತಾ ಇರುವಂತಹ ಮಾತುಗಳಲ್ಲಿ ಖಚಿತತೆ ಎನ್ನುವಂತದ್ದು ಪ್ರೂವ್ ಆಗುತ್ತೆ. ಈ ರೀತಿಯಾಗಿ BSY ಅವರ ಮಾತುಗಳು ಮುಂದಿನ ದಿನದಲ್ಲಿ ಹಿಟ್ ಅಂಡ್ ರನ್ ಕೇಸ್ಗಳ ಅಥವಾ ಅವಕ್ಕೊಂದು ಕಾನ್ಫಿಡೆನ್ಸ್ ಇದೆಯಾ ಅಥವಾ ಇವರು ತುಂಬಾ ಸತ್ಯ ಗೊತ್ತಿದ್ದೇ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನು ಕೆಲವೇ ದಿನದಲ್ಲಿ, ಅಂದ್ರೆ ಈ ತಿಂಗಳ ಅಂತ್ಯದ ವೇಳೆಗೆ ಸ್ಪಷ್ಟವಾಗಬಹುದು. ಅರುಣ್. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅತ್ತ ಕರುಣ್ ನಾಯರ್ ತ್ರಿಶತಕವನ್ನ ಬಾರಿಸಿ ಸಂಭ್ರಮಿಸುತ್ತಿದ್ದರೆ ಅದೇ ತ್ರಿವಳಿಗಳ ತಲೆ ಉದುರಿ ಹೋಗುವುದೇ ಎಂದು ಕಾಂಗ್ರೆಸ್ ಇಲ್ಲಿ ತಲೆಯನ್ನ ಕೆರೆದುಕೊಳ್ತಾ ಇದೆ. ಕರ್ನಾಟಕದಲ್ಲಿ 500 ಹಾಗೂ 1000 ರೂಪಾಯಿ ನಿಷೇಧದ ಬಳಿಕ ರಾಜ್ಯದಲ್ಲಿ ನಡೆಯುತ್ತಿರುವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬ್ರೇಕಿಂಗ್ ಸುದ್ದಿ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ.